ನಮಸ್ತೆ ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮಹಾರಾಷ್ಟ್ರದಲ್ಲಿ ಒಂದು ಹೊಸ ನ್ಯೂಸ್ ಉಟ್ಕೊಂಡ್ಬಿಟ್ಟಿತ್ತು. ಅದು ಏನು ಲೋಕಲ್ ಬಾಡಿ ಚುನಾವಣೆಗಳಾಯ್ತಲ್ಲ, ಆ ಚುನಾವಣೆಯಲ್ಲಿ ಮಹಾಯುತಿಯ ಭಾಗಗಳಾಗಿದ್ದಂತಹ BJP ಮತ್ತು ಶಿವಸೇನೆ ಶಿಂದೆ ಮತ್ತು NCP ಅಜಿತ್ ಪವಾರ್ ಇವರ 3 ಜನಗಳ ಮಧ್ಯೆ ದೊಡ್ಡ ಏನು ಗಲಾಟೆ ಶುರುವಾಗೋಗಿದೆ. ಸೀಟ್ ಶೇರಿಂಗ್ ಆಗ್ತಾ ಇಲ್ಲ, ಒಬ್ಬರ ಮೇಲೊಬ್ಬರು ಗಲಾಟೆ ಮಾಡ್ಕೊಂಡವ್ರೆ, ಒಬ್ಬರ ಮೇಲೊಬ್ಬರು ಎಲೆಕ್ಷನ್ ನಿಂತ್ಕೊತವ್ರೆ ಅಂತೇಳಿ ಭಾಳಷ್ಟು ಏನು ಈ ಕಾಂಗ್ರೆಸ್ ಪ್ರೇರಿತ ಪಾರ್ಟಿಗಳು, ಅದೇ ರೀತಿ ಅವರ ರೀತಿಯ ನ್ಯೂಸ್ ಪೋರ್ಟಲ್ಗಳು ಭಾಳ ದೊಡ್ಡ ಸುದ್ದಿ ಮಾಡಿಬಿಟ್ವು. ಆ್ಯಕ್ಚುಲಿ ಒಂದಷ್ಟು ನಡೀತು ಕೂಡ. ಮಹಾರಾಷ್ಟ್ರದಲ್ಲಿ ಏನು ಮೊನ್ನೆ ಲೋಕಲ್ ಬಾಡಿ ಚುನಾವಣೆ ನಡೀತು. ಆ ಲೋಕಲ್ ಬಾಡಿ ಚುನಾವಣೆಯಲ್ಲಿ BJP ಮತ್ತು ಶಿಂದೆ ಬಣ ಒಬ್ಬರ ಮೇಲೊಬ್ಬರು ಹೋರಾಟ ಮಾಡಿದ್ರು. BJP NCP ಹೋರಾಟ ಮಾಡಿದ್ರು. NCP ಶಿವಸೇನೆ ಶಿಂದೆ ಬಣ ಹೋರಾಟ ಮಾಡಿದ್ವು. ಒಬ್ಬರ ಮೇಲೆ ಫೈಟ್ ಮಾಡಿದ್ವು. ಇಡೀ ರಾಜ್ಯದಲ್ಲಿ ಮಹಾಯುತಿ ಒಂದು ಘಟಕವಾಗಿ ನಿಂತಿದ್ದೂ ಕೂಡ ಅನೇಕ ಕಡೆ ಈ ರೀತಿ ಒಬ್ಬರ ಮೇಲೊಬ್ಬರೇ ಫೈಟ್ ಮಾಡಿದ್ರು. ಇದು ಸತ್ಯ. ಕಾಂಗ್ರೆಸ್ಗೆ, ಶರದ್ ಪವಾರ್ಗೆ, ಉದ್ಧವ್ ಠಾಕ್ರೆಗೆ ಒಂಥರ ಹಾಲು ಕುಡ್ದಂಗೆ ಖುಷಿ ಆಗ್ಬಿಟ್ಟಿತ್ತು. ಒಬ್ರಿಗೊಬ್ಬರು ಬಡ್ದಾಡ್ಕೊಂಡು ಮಾಡ್ತಾವ್ರೆ, ಇನ್ನು ಅವ್ರು ಎದಳಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದೇ ರೀತಿ ನ್ಯೂಸ್ ಪೇಪರ್ಗಳು ಬರೆದ್ವು, ಮೀಡಿಯಾಗಳು, ಯೂಟ್ಯೂಬ್ ಚಾನಲ್ಗಳಂತೂ ರುಬ್ಬಾಡ್ಬಿಟ್ವು. ಮುಗೀತು NDA ಕತೆ, ಒಗ್ಗಟ್ಟಿಲ್ಲ ಅದು ಇದು ಅಂತ ಹೇಳಿ. ಅದೇ ರಿಸಲ್ಟ್ ಬಂತಲ್ಲ, ಆವಾಗ ಎಲ್ರಿಗೂ ಎದೆ ಧಡಕ್ಕಂದಿದ್ದು. 288ರಲ್ಲಿ ಇವರು 3 ಜನ ಸೇರಿ 207 ಸೀಟನ್ನು ಗೆದ್ದಿದ್ದಾರೆ ರೀ, 7 ಕ್ಷೇತ್ರಗಳನ್ನ. ಹಾಗಾದರೆ ಆ ಫೈಟಿಂಗ್ ಅನ್ನೋದು ನಾಟಕ ಆಡಿದ್ರ ನೋಡಿ. 3.5 ತಿಂಗಳಿಗೆ ಮುಂಚೆನೇ ಫಡ್ನವೀಸ್ ಅವರು ಹೇಳಿದರು, ಅನೇಕ ಕಡೆ ಹಲವಾರು ಕಾರಣಕ್ಕೋಸ್ಕರ ನಾವು ಫ್ರೆಂಡ್ಲಿ ಫೈಟ್ ಮಾಡಬೇಕಾಗತ್ತೆ, ಆದರೆ ಚುನಾವಣೆ ಮುಗಿದ ಮೇಲೆ ನಾವೆಲ್ಲ ಒಂದೇ. ಇದ್ರ ಹಿಂದೆ ಎಂಥ ಸ್ಟ್ರಾಟಜಿ ಇದೆ ಗೊತ್ತಾ? ಅದಕ್ಕೆ ಹೇಳೋದು, ರಾಜಕಾರಣನ ಯಾವತ್ತೂ ತೆರೆದಿರ್ತಕ್ಕಂಥ ಕಣ್ಣಲ್ಲಿ ನೋಡಬಾರ್ದು, ಮುಚ್ಚಿರೋ ಕಣ್ಣಲ್ಲಿ ನೋಡಬೇಕು. ಏನು ನಡೆಯುತ್ತೆ, ಅದರಿಂದ ಏನೇನು ಮರ್ಮಗಳಿರುತ್ತೆ, ತಂತ್ರಗಳಿರುತ್ತೆ. ದೊಡ್ಡ ಗುಂಡಿಗೆ ಹೋಗಿ ಬಿದ್ದರು ಕಾಂಗ್ರೆಸ್ಸು, ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ. ಹಾಗಾದರೆ BJP ಮತ್ತು ಶಿಂದೆ ಮಧ್ಯೆ ಗಲಾಟೆಗಳಿರಲೇ ಇಲ್ವಾ? ಇತ್ತು ರೀ, ಇರಲೇಬೇಕು. ಸಹಜವಾಗಿ ಸಣ್ಣ ಪುಟ್ಟ ತೊಂದರೆಗಳು, ಗಲಾಟೆಗಳು ಬಂದೇ ಬರುತ್ತೆ. ಒಂದು ದೊಡ್ಡ ಏನು ಕುಟುಂಬದಲ್ಲಿ, ಅವಿಭಜಿತ ಕುಟುಂಬದಲ್ಲಿ ಮೊಮ್ಮಕ್ಕಳು ಮರಿಮಕ್ಕಳು ಮಧ್ಯೆ ಅವರವರಲ್ಲಿ ಗಲಾಟೆಗಳಾಗೇ ಆಗುತ್ತೆ. ಅದರ್ಥ ಮನೆಯೇ ಮುರಿದೋಗುತ್ತೆ ಅದರಿಂದ ಅಂತನಾ? ಇಲ್ಲ. ನೋಡಿ, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಮೊನ್ನೆ ಆಗಿದ್ದೇನೆ, ಹಲವಾರು ಕ್ಷೇತ್ರಗಳಲ್ಲಿ ಸೀಟ್ ಶೇರಿಂಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿನ ಲೋಕಲ್ ಪ್ರಾಬ್ಲಮ್ ಇರುತ್ತೆ. ಯಾಕೆಂತ ಹೇಳಿದ್ರೆ, ಲೋಕಲ್ ಬಾಡಿ ಚುನಾವಣೆಗಳು ವಾರ್ಡಲ್ಲಿ ನಡೀತಾ ಇರ್ತದೆ, ಆ ಪಂಚಾಯತಲ್ಲಿ ನಡೀತಾ ಇರ್ತದೆ. ಆದರೆ ಅಲ್ಲಿನ ಹೋರಾಟ ಅಲ್ಲಿಗೆ ಸಮಾಪ್ತಿ ಆಯಿತು ಬಿಟ್ಟರೆ, ಅದಕ್ಕೇ ಫಡ್ನವೀಸ್ ಅವರು ಹೇಳಿದ್ದು ಚುನಾವಣೆ ಮುಗಿದ ಮೇಲೆ ನಾವೆಲ್ಲ ಒಂದೇ ಅಂತ ಹೇಳಿ. ಆದರೆ ಇದರಿಂದ ಒಂದು ಭಯಂಕರವಾದ ಸ್ಟ್ರಾಟಜಿ ಇತ್ತು. ಈಗ ಅನುಮಾನ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ, ಇದು ಬೇಕು ಅಂತ ಮಾಡಿದ್ರೆ ಈ ಆಟನ ಅಂಥೇಳಿ. ನೋಡಿ, ಉದಾಹರಣೆಗೆ ವೆಸ್ಟ್ ಮಹಾರಾಷ್ಟ್ರ ಭಾಗಕ್ಕೆ ಬಂದರೆ ಅಲ್ಲಿ ಶರದ್ ಪವಾರ್ನ ಸ್ಟ್ರಾಂಗ್ ಹೋಲ್ಡ್ ಇತ್ತು. ಅದನ್ನು ತಕ್ಕಿಗೆ ತಗೊಳ್ಳೋದಕ್ಕೆ ಅಜಿತ್ ಪವಾರ್ ಪ್ರಯತ್ನ ಮಾಡ್ತಾಯಿದ್ರು. ಈ ರೀತಿ ಫ್ರೆಂಡ್ಲಿ ಫೈಟಿಂದ ಏನಾಗೋಯ್ತು ಅಂತ ಹೇಳಿದ್ರೆ, ಈ ಬಾರಾಮತಿ ಸುತ್ತಮುತ್ತ ಜಿಲ್ಲೆಗಳಲ್ಲೆಲ್ಲ BJPಯ ಆಪೋಸಿಟಾಗಿ ಅಜಿತ್ ಪವಾರ್ ಅವರ NCP ಇತ್ತು. 2 ಮಹಾಯುತಿಯ ಭಾಗಗಳೇ. ಒಂದು ಕಡೆಗೆ BJP ಹೋರಾಟ ಮಾಡ್ತಿದ್ದು, ಅದ್ರ ಎಗನೆಸ್ಟಾಗಿ NCP ಹೋರಾಟ ಮಾಡ್ತಿತ್ತು ಅಜಿತ್ ಪವಾರ್. ಹಾಗಾದರೆ ವಿರೋಧ ಪಕ್ಷಕ್ಕೆ ಅಲ್ಲಿ ಜಾಗವೇ ಇರಲಿಲ್ಲ. ಗೆಲ್ಲೋರು ಯಾರು? ಮಹಾಯುತಿಯವರೇ. ಹೆಚ್ಚು ಕಡಿಮೆಯಾಗಿ ಮೇರಲ್ ಪೋಸ್ಟಲ್ಲಿ 1-2 ಕಡಿಮೆ ಬಂದರೆ ಯಾರಿಂದ ಸಪೋರ್ಟ್ ತಗೋಬೇಕು? ಮಹಾಯುತಿದೇ ಸಪೋರ್ಟ್ ತಗೋಬೇಕು. ಅದು ನಿಜವಾಗ್ಲೂ ಹೊಡೆತ ತಿಂದಿದ್ದ್ಯಾರು? ವಿರೋಧ ಪಕ್ಷದವರು. ವಿರೋಧ ಪಕ್ಷಕ್ಕೆ ಓಟೇ ಬೀಳಲಿಲ್ಲ, ವಿರೋಧ ಪಕ್ಷಕ್ಕೆ ಜಾಗವೇ ಉಳಿಲಿಲ್ಲ ಅಲ್ಲಿ. ನೋಡಿ ಹೆಂಗೆ ಸ್ಟ್ರಾಟಜಿ ಮಾಡಿದ್ರು. ಮಹಾಯುತಿ ಒಳಗಡೆ ಇರ್ತಕ್ಕಂತಹ BJP ಮತ್ತು NCP ಪವರು ಒಬ್ರಿಗೊಬ್ಬರು ಎಗನೆಸ್ಟಾಗಿ ನಿಂತ್ಕೊಂಡು ಕಾಂಗ್ರೆಸ್ಗೂ ಅಲ್ಲಿ ನಿಲ್ದಂಗೆ ಮಾಡಿದ್ರು, ಶರದ್ ಪವಾರ್ಗೂ ನಿಲ್ದಂಗೆ ಮಾಡಿದ್ರು, ಜಾಗ ಇಲ್ದಂಗೆ ಮಾಡಿದ್ರು. ಅದೇ ರೀತಿ BJP ಮತ್ತು ಶಿಂದೆ ಬಣನೂ ಕೂಡ ಈ ಠಾಣೆ ಭಾಗದಲ್ಲಿ, ಮುಂಬೈ ಪ್ರಾಂತ್ಯದ ಇನ್ನು ಸುತ್ತಮುತ್ತ ಇರ್ತಕ್ಕಂತಹ ಭಾಗಗಳಲ್ಲಿ ಇಲ್ಲಿ ಶಿಂದೆಯ ಪ್ರಭಾವ ಇದೆ, ಅಲ್ಲೆಲ್ಲ ಉದ್ಧವ್ ಠಾಕ್ರೆ ಪ್ರಭಾವ ಇದೆ. ಅಲ್ಲಿ ಉದ್ಧವ್ ಠಾಕ್ರೆಗೆ ಈಗ ಓಟೇ ಬೀಳ್ದಂಗೆ ನೋಡ್ಕೊಂಬಿಟ್ರು. ಯಾಕೆಂತೇಳಿದ್ರೆ, ಒಂದು ಕಡೆ BJP ನಿಂತಿದ್ದು, ಅದು ಎಗನೆಸ್ಟಾಗಿ ಶಿಂದೆ ನಿಂತ್ಕೊಂಡಿದ್ರು. ಇನ್ನು ಓಟು ಉದ್ಧವ್ ಠಾಕ್ರೆಗೆ ಎಲ್ಲರೂ ಬೀಳುತ್ತೆ. ಸಾಫ್ ಸುಫಾ ಆಗೋಯ್ತು ವಿರೋಧ ಪಕ್ಷಗಳು. ನೋಡಿ, ಶರದ್ ಪವಾರ್ ಸ್ಟ್ರಾಂಗ್ ಹೋಲ್ಡ್ ಏನಾಗಿತ್ತು, ದೌಂಡು, ಇಂದಾಪುರಿ, ಜಲೂರಿ, ವಡ್ಗಾಂವ್, ಮಾವಲ್ ನಗರ್, ಇಲ್ಲೆಲ್ಲ BJP ಮತ್ತು ಅಜಿತ್ ಪವಾರ್ NCPಗೆ ದೊಡ್ಡ ಹೋರಾಟ ನಡೆದ್ಬಿಡ್ತು. ಶರದ್ ಪವಾರ್ ಪಾರ್ಟಿಗೆ ಓಟ್ ಹಾಕೋರೆ ಗತಿ ಇಲ್ದಂಗೆ ಆಗೋಯ್ತು ರೀ. ಅದೇ ರೀತಿ ಪುಣೆ ಭಾಗದಲ್ಲಿ ನೋಡಿ, ಪುಣೆ ಭಾಗದಲ್ಲಿ 17ಕ್ಕೆ 10 ಕ್ಷೇತ್ರಗಳನ್ನು BJPನೇ ಗೆಲ್ತು. ಸ್ವೀಪ್ ಮಾಡಿಬಿಡ್ತು ಇಡೀ ಪುಣೆ ಭಾಗವನ್ನು. ಅದೇ ರೀತಿ ಶಿಂದೆದು ಶಿವಸೇನೆ, ಅದು ನಾಸಿಕ್ ಜಿಲ್ಲೆ ಇರ್ಬೋದು, ಜಲಗಾವ್ ಇರ್ಬೋದು. ಜಲಗಾವಲ್ಲಿ, ಬಡ್ಗಾವಲ್ಲಿ ದೊಡ್ಡ ಜಯ ಸಾಧಿಸಿದ್ರು. ಅಲ್ಲೆಲ್ಲ BJP ಮತ್ತು ಶಿಂದೆ ಬಣವೇ ನಿಂತಿದ್ದು. ಅಲ್ಲಿ ಉದ್ಧವ್ ಶಿವಸೇನೆಗೆ ಓಟ್ ಹಾಕೋರೆ ಗತಿ ಇರಲಿಲ್ಲ.
ಇವತ್ತೇನಾಗೋಗಿದೆ ಅಂತ ಹೇಳಿದರೆ ಎಲ್ಲ ಕ್ಷೇತ್ರಗಳಲ್ಲಿ ಆಪೋಸಿಷನ್ ಅಂತಕ್ಕಂಥದ್ದು ನಲ್ಲಿಫೈ ಆಗೋಗಿದೆ, ಝೀರೋ ಆಗೋಗಿದೆ. ನೀವು ಮಹಾರಾಷ್ಟ್ರ ಪೋಲಿನ ರಿಸಲ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಟ್ಟು 3820 ವಾರ್ಡ್ಗಳಲ್ಲಿ ಚುನಾವಣೆ ನಡೀತು. ಆ 3820 ವಾರ್ಡ್ಗಳಲ್ಲಿ ಕೇವಲ BJP 2801 ವಾರ್ಡಲ್ಲಿ ಗೆಲ್ಲಿಸ್ತು. ಶಿವಸೇನೆ ಶಿಂದೆ ಬಣ ಗೆದ್ದಿದ್ದು 532 ವಾರ್ಡು, NCP ಅಜಿತ್ ಪವಾರ್ ಗೆದ್ದಿದ್ದು 172 ವಾರ್ಡು, ಕಾಂಗ್ರೆಸ್ ಎಷ್ಟು ಹೇಳಿ ಕೇವಲ 95. 3820ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 95. ಇನ್ನು ಉದ್ಧವ್ ಠಾಕ್ರೆ 135, ಶರದ್ ಪವಾರ್ 109. ಎಂಥ ಹೀನಾಯ ಸೋಲು ರೀ. ಹೇಳಿದ್ನಲ್ಲ 288. ಇನ್ನು ನಗರ ಮತ್ತು ಮುನ್ಸಿಪಲ್ ಪಂಚಾಯತ್ಗಳಲ್ಲಿ 207ರಲ್ಲಿ BJP ಮತ್ತು ಮಿತ್ರ ಪಕ್ಷಗಳ ವಿಜಯ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಸಿಕ್ಕಿದ್ದು ಕೇವಲ 44. 29 ಕಾಂಗ್ರೆಸ್, 6 ಉದ್ಧವ್ ಠಾಕ್ರೆ, 8 ಶರದ್ ಪವಾರ್. 288ಕ್ಕೆ ಎಷ್ಟು? 44. ಇದ್ರ ಹಿಂದೆ ಇರೋ ಸ್ಟ್ರಾಟಜಿ ಏನು? ನನಗೆ ಅದಕ್ಕೆ ಅನಿಸಿದ್ದು, ಏನು ಫ್ರೆಂಡ್ಲಿ ಫೈಟ್ ಅನ್ನೋದಿದೆಯಲ್ಲ, ಇದು ಫ್ರೆಂಡ್ಲಿ ಫೈಟು, ಅದು ನಿಜವಾದ ಫೈಟ್ ಅಲ್ಲ, ಅದೊಂದು ಸ್ಟ್ರಾಟಜಿ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಆಯಿತು. ಅದ್ರ ಜೊತೆಗೆ ಇವತ್ತು ಮಹಾರಾಷ್ಟ್ರದ ಜನರನ್ನು ಅಭಿನಂದನೆ ಮಾಡಲೇಬೇಕು. ಆ ಮರಾಠಿ ಸಮುದಾಯದವರು ಆ ಹಿಂದುತ್ವವನ್ನು, ರಾಷ್ಟ್ರೀಯತೆಯನ್ನು ಬೆಂಬಲಿಸಿದ್ರು. ಯಾರು ರಾಷ್ಟ್ರ ವಿರೋಧಿಗಳಿದ್ರು ನೋಡಿ, ಮೊನ್ನೆ ತಾನೇ ಮರಾಠಿ ಏನು ರಿಸರ್ವೇಷನ್ಗೋಸ್ಕರ ದೊಡ್ಡ ಹೋರಾಟ ಮಾಡಿದ್ರು. ಆ ಹೋರಾಟ ಶುರು ಮಾಡಿದಂತಹ ಜರಾಂಗೆ ಪಾಟೀಲು ಅದನ್ನು ಹಿಂದೂಗಳ ಮಧ್ಯದಲ್ಲೇ ಒಂದು ಬೆಂಕಿ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದು. ಬ್ರಾಹ್ಮಣರ ಎಗನೆಸ್ಟಾಗಿ ಈ ಮರಾಠಿಗರನ್ನ ಎತ್ಕೊಳ್ತಕ್ಕಂಥದ್ದು, ಸವರ್ಣೀಯರ ವಿರುದ್ಧವಾಗಿ ಮರಾಠಿಗರನ್ನ ಎತ್ಕೊಳ್ತಕ್ಕಂಥದ್ದು, ಮರಾಠಿ ಅಸ್ಮಿತೆ ಅಂತಕ್ಕಂಥದ್ದು, ಉತ್ತರ ಭಾರತದವರ ಎಗನೆಸ್ಟಾಗಿ ಮರಾಠಿಗರನ್ನ ಎತ್ಕೊಳ್ತಕ್ಕಂಥದ್ದು. ಇವತ್ತು ಆ ಜರಾಂಗೆ ಪಾಟೀಲನ್ನ ಕ್ಷೇತ್ರದಲ್ಲೇನೆ, ಅವನ ಊರಲ್ಲೇನೆ BJP ಗೆದ್ದಿದೆ. ಬ್ರಾಹ್ಮಣ ಸಮುದಾಯದವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯಾರಿಂದ? ನೇರವಾಗಿ ಜನರಿಂದ. ಯಾವ ಬ್ರಾಹ್ಮಣರ ವಿರುದ್ಧವಾಗಿ ಇಡೀ ಮರಾಠಿಗರನ್ನ ಪ್ರೇರೇಪಿಸಿದ್ದ ಜರಾಂಗೆ ಪಾಟೀಲ್, ಅವನದೇ ಊರಲ್ಲಿ ಇವತ್ತು ಅದೇ ಮರಾಠಿಗರು ಬ್ರಾಹ್ಮಣರಿಗೆ ಓಟಾಗಿ ಗೆಲ್ಲಿಸಿದ್ದಾರೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಹಿಂದೂಯಿಸಮ್ ರೀ. ದಿಸ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ. ಇವತ್ತು ಮಹಾರಾಷ್ಟ್ರ ಹಿಂದುತ್ವಕ್ಕೋಸ್ಕರ, ಭಾರತೀಯತೆಗೋಸ್ಕರ ವೋಟ್ ಮಾಡ್ತಾ ಇದೆ. ಬಿಹಾರ ಭಾರತೀಯತೆಗೋಸ್ಕರ ವೋಟ್ ಮಾಡಿದೆ. ಕೇರಳ ಭಾರತೀಯತೆಗೋಸ್ಕರ ವೋಟ್ ಮಾಡಿದೆ. ತಮಿಳುನಾಡಲ್ಲಿ ಹೋರಾಟಗಳು ಭಾರತೀಯತೆಗೋಸ್ಕರ ನಡೀತಾ ಇದ್ದಾವೆ. ಉತ್ತರ ಪ್ರದೇಶದಲ್ಲಿ ಭಾರತೀಯತೆಗೋಸ್ಕರ ವೋಟಿಂಗ್ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನ್ಯಾಷನಾಲಿಟಿ ಹಿಂದುತ್ವ ಎದ್ದು ನಿಂತಿದೆ. ಹರಿಯಾಣ ಹಾಗೆ ಎಲೆಕ್ಷನ್ ಮಾಡ್ತು. ಜಮ್ಮು ಅದೇ ಥರ ಚುನಾವಣೆ ಆಯಿತು. ಒರಿಸ್ಸಾದಲ್ಲೂ ಅದೇ ಥರ ಆಯಿತು. ಇಡೀ ದೇಶದಲ್ಲಿ ಇವತ್ತು ಹಿಂದುತ್ವ ಮತ್ತು ನ್ಯಾಷನಾಲಿಟಿ ಎದ್ದು ಕುಂತಿದೆ. ದಟ್ ಹಸ್ ಬಿಕಮ್ ದ ಪ್ರಿಯಾರಿಟಿ ಆಫ್ ದ ಪೀಪಲ್. ಈ ವಿಭಜನಕಾರಿ ಜನಗಳನ್ನ ಒದ್ದೋಡಿಸ್ತಕ್ಕಂಥ ಸಮಯ ಹತ್ತಿರ ಬಂದ್ಬಿಟ್ಟಿದೆ ಆಗಲೇನೆ. ಹಾಗಾಗಿನೇ ಈ ಎಲ್ಲ ವಿನಾಶಕಾರಿ ಆಪೋಸಿಷನ್ಗಳು ನಾಮಾವಶೇಷ ಆಗೋಗ್ತಾ ಇದ್ದಾವೆ. ನಮಸ್ಕಾರ.